ಅದಕ್ಕೂ ವಿರೋಧ ಮಾಡ್ತೀರಿ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಿ, ಅಲ್ಲಿ ಹೋದ್ರೆ ಏನು ಬದಲಾಗುವುದಿಲ್ಲ ಅದು. ಅದೇ ಕಾಲಕ್ಕೆ ನಾವೊಂದು ಒಪ್ಕೊಂಡಿದ್ದೀವಿ, ಮಹಾಜನ ವರದಿ ಏನು ಹೇಳ್ತಾ ಅದ್ರ ಪ್ರಕಾರ ಬರ್ತೀವಂತೆ. ಮಹಾಜನ ವರದಿ ನಿರ್ಮಾಣಕ್ಕೆ ನೀವೇ ಕಾರಣ. ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಿ, ಟ್ರಿಬ್ಯುನಲ್ಗಳಿಗೆ ಹೋಗಿದ್ರಿ, ಎಲ್ಲ ಕಡೆನೂ ಅದು ಹೆಚ್ಚು ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಪ್ರವಾಹ ಬರೋದು ಬೇರೆ ಬೇರೆ ಕಾರಣಗಳು. ನೀವು ಆ ನದಿಯ ಪಾತ್ರವನ್ನು ಇಕ್ಕಟ್ಟು ಮಾಡಿದ್ರಿ, ಪ್ರವಾಹ ಆಗಲಿಕ್ಕತ್ತದ, ಊರಾಗ ನೀರು ಬರ್ಲಿಕ್ಕತ್ತದ ಅಂತ ಅವರು ಈಗಾಗಲೇ ರಿಪೋರ್ಟ್ ಕೊಟ್ಟಿದ್ದಾರೆ. ಅಂದಾಗ ಆಲಮಟ್ಟಿಯನ್ನು ತಡೆಯೋದು ಇದು ಯಾವ ನ್ಯಾಯ? ನಾವು ಎತ್ತರಿಸೋರ ಅನ್ನುವಾಗ ಸ್ಪಷ್ಟವಾದ ಅಭಿಪ್ರಾಯ ಕೊಟ್ಟಿದ್ದಾರೆ. ಮತ್ತು ಈ ದಿಶೆಯಲ್ಲೇ ನಮ್ಮ ಸರ್ಕಾರವಾದರೂ ಸಹಿತ ದೃಢ ನಿರ್ಧಾರ ತೆಗೆದುಕೊಂಡು ನಮ್ಮ ಪಾಲಿನ ನೀರು ಬಳಸ್ಕೊಳ್ಳುವಂಥದ್ದು. ಇಲ್ಲಿ ನಮ್ಮ ಪಾಲಿನ ನೀರು ನಾವು ಬಳಸ್ಕೊಂಡಿಲ್ಲ. ಇನ್ನು ನೋಡ್ರಿ, ಯಾವ 1962 ಸ್ಟಾರ್ಟ್ ಮಾಡಿವಿ, ಆಲ್ಮಟ್ಟಿ ಇನ್ನೂ ಮುಗಿತಾ ಇಲ್ಲ, ಕಾಲುವೆಗಳು ಹೋಗಿ ಮುಟ್ತಾ ಇಲ್ಲ, ನೀರು ಹರಿತಾ ಇಲ್ಲ. ನಮ್ಮವರು ದೋಷಗಳಿದ್ದಾವೆ. ಕರ್ನಾಟಕ ಸರ್ಕಾರದ ಈ ಆಡಳಿತಗಾರರಿಂದ ಬಂದಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು ಯಾರ್ಯಾರೋ ಬಂದ ಅಧಿಕಾರ ಈ ದಿಶೆಯಲ್ಲಿ ವರ್ಕ್ ಮಾಡಲೇ ಇಲ್ಲ. ಕಾವೇರಿಯ ಒಂದು ಟೀಮ್ಸಿಗೂ ಅರ್ಧ ಟೀಮ್ಸಿಗೂ ಬಡದಾಡುವಂಥ ನಮ್ಮ ಕರ್ನಾಟಕದವರು ಇಲ್ಲಿ 100 ಟೀಮ್ಸ್ ಹರಿದು ಹೋಗ್ತಾ ಇದೆ ಸಮುದ್ರಕ್ಕೆ. ಇದರ ಬಗ್ಗೆ ಏನೂ ಕಾಳಜಿ ಇಲ್ಲ ಇಲ್ಲಿವರೆಗೆ. ನಮ್ಮ ಉತ್ತರ ಕರ್ನಾಟಕದ MLAಗಳಾದ್ರೂ ಸಹಿತ, ಅದು ನಮ್ಮ ಭಾಗದ ಜನ ಆದರೂ ಸಹಿತ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಇಶ್ಯೂ ಮಾಡಬೇಕಾಗಿತ್ತು. ಅದು ಮಾಡ್ತಾನೂ ಇಲ್ಲ. ಯಾಕಂದ್ರೆ ಇವರಿಗೆ ಅದು ಚಿತ್ತಿಲ್ಲ, ಅಧಿಕಾರ ಬೇಕು, ಆರಾಮಾಗಿದ್ದು ಬಿಡೋದು, ನಮಗೆ ಯಾಕೆ ಬೇಕಪ್ಪ ಅಂತೇಳಿ. ಯಾವಾಗ ಅಧಿಕಾರ ಹೋಗ್ತಾನೋ ಮತ್ತೆ ನಾವು ಉತ್ತರ ಕರ್ನಾಟಕದ MLAಗಳು ಆಗ ಆಲಮಟ್ಟಿ ಹೆಚ್ಚು ಮಾಡಬೇಕ್ರಿ, ಆಲಮಟ್ಟಿ ಪ್ರಾಬ್ಲಮ್ ಶುರು ಮಾಡೋದು. ಮತ್ತು ಅದು ಮುಗಿತಿಲ್ಲ, ಮುಗಿದೋಗ್ಬಿಡ್ತು, ಗೆದ್ರ ಬಗ್ಗೆ ಇತ್ತು. ಇದು ಎಂದು ಹೋಗ್ತದೆ ಗೊತ್ತಿಲ್ಲ.